ಎಸ್, ಫಸ್ಟ್ ಆಫ್ ಆಲ್ ಕ್ರಾಂತಿ ನಿಮ್ಮ ಲೈಫ್ನ ಟರ್ನ್ ಮಾಡಿದಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹೇಗೆ ಈ ಆಫರ್ ನಿಮಗೆ ಹುಡ್ಕೊಂಡು ಬಂತು, ಹೆಂಗೆ ಕನೆಕ್ಟ್ ಆಯಿತು ಅಂತ? ನನಗೆ ಆ್ಯಕ್ಚುಲಿ ಇವಾಗಲೂ ನೆನಪಿದೆ. ನಾನು ಯಾವುದೋ ಒಂದು ಆಡಿಷನ್ ಕೊಟ್ಟು ಅದು ಆಗಿಲ್ಲ, ತುಂಬ ಬೇಜಾರಾಗಿದ್ದೆ. ಆ್ಯಂಡ್ 2 ದಿನ ಮನೇಲಿ ಹಾಗೆ ಸುಮ್ಮನೆ ಬಿದ್ಕೊಂಡು ಎದ್ರೆ ಹಶ್ವಾದರೆ ಒಂದು ಸಲ ತಿಂದೆ, ಇಲ್ಲ ಮಲ್ಕೊಂಡೆ ಬಿದ್ಕೊಂಡಿದ್ದೆ ಮನೇಲಿ ಲಿಟ್ರಲಿ. ಆ್ಯಂಡ್ ನನಗೆ ಒಂದು ಕಾಲ್ ಬರ್ತದೆ, ಈ ಥರ ಒಂದು ಸಾಂಗ್ ಇದೆ, ಒಂದು ಸೂಪರ್ ಸ್ಟಾರ್ ಜೊತೆ ಮಾಡ್ತೀಯಾ ಅಂತ. ನಾನು ಅಂದ್ಕೊಂಡೆ ಇನ್ನೂ ರಿಜೆಕ್ಟ್ ಆಗಿ ಸಾಕಾಗಿದೆ, ಪರವಾಗಿಲ್ಲ, ಸುಮ್ಮನೆ ಮನೇಲಿ ಬಿತ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ. ಇನ್ನು ಹೋದಾಗ ನನಗೆ ಗೊತ್ತಾಯಿತು ದರ್ಶನ್ ಸರ್ ಅವರ ಸಾಂಗ್ ಕ್ರಾಂತಿ ಚಿತ್ರಕ್ಕೆ. ಬಟ್ ನಾನೇನು ಅಂದ್ಕೊಂಡೆ, ಅಲ್ಲಿ ಸಿಕ್ಕಿದೆ ಟೀಮ್ಗೆ ಹರಿಕೃಷ್ಣ ಸರ್, ಶೈಲಜಾ ಮ್ಯಾಮ್ ಮತ್ತು ಯೋಗರಾಜ್ ಭಟ್ ಸರ್ನು ಇದ್ದರು. ಅವರಿಗೆಲ್ಲ ಭೇಟಿಯಾಗಿ ವಾಪಸ್ ಬರ್ತಾ ಇದ್ದೀನಿ. ಆವಾಗನೂ ಅಂದ್ಕೊಂಡೆ, ಅಯ್ಯೋ ಪರವಾಗಿಲ್ಲ, ಸಿಲೆಕ್ಟ್ ಆದರೂ ಪರವಾಗಿಲ್ಲ, ಆಗದೆ ಇದ್ರೂ ಅಟ್ಲೀಸ್ಟ್ ಇಂಥ ಒಂದು ದೊಡ್ಡ ಮೂವಿಗೆ ನಾನು ಆಡಿಷನ್ ಕೊಟ್ಟೆ ಅಲ್ಲ ಅಂತ ನಾನು ಖುಷಿಪಟ್ಟು ವಾಪಸ್ ಬಂದೆ. ದ ವೆರಿ ನೆಕ್ಸ್ಟ್ ಡೇ ಬೆಳಿಗ್ಗೆ 7:07ವರೆಗೆ ನನಗೆ ಕಾಲ್ ಬಂತು, ನಿಮಿಕಾ ನೀವು ಸಿಲೆಕ್ಟೆಡ್ ಅಂತ ಹೇಳಿ ಆ ದಿನನೇ ನನಗೆ ನನ್ನ ಎಲ್ಲ ಫಾರ್ಮ್ಯಾಲಿಟೀಸ್ ಫಿನಿಶ್ ಆಯಿತು. ನನ್ನ ಫಿಟ್ಟಿಂಗ್ಸ್ ಡ್ರೆಸ್ಗೆ ಆಯಿತು. 2 days ಪ್ರಾಕ್ಟೀಸ್, 4ನೇ ದಿನ ನಾನು ಸೆಟ್ಟಲ್ಲಿ ಇದ್ದೀನಿ. ನನಗೆ ಗೊತ್ತಿಲ್ಲ ಇದು ಹೇಗಾಯಿತು ಅಂತ. ಅಂದರೆ ಇಷ್ಟು ಕ್ವಿಕ್ಕಾಗಿ ವರ್ಕ್ ಸಿಕ್ಕಿರೋದು ನನಗೆ ಈ ಥರ ಸಿಕ್ಕಿಲ್ಲ ಇಲ್ಲಿ ತನಕ. ಆ್ಯಂಡ್ ಐ ಥಿಂಕ್ ಆ ಟೈಮ್ಗೆ ನನಗೆ ಬೇಕಿತ್ತು ಒಂದು ಸ್ವಲ್ಪ ಕೆಲಸ. ಇದು ಆ ಕೆಲಸ ಆಗಿ ಐ ಥಿಂಕ್ ತುಂಬ ಒಂದು ಹ್ಯಾಪಿ ಮೂಮೆಂಟ್ಸ್ ನೋಡುವಂತಹ ಒಂದು ಹ್ಯಾಪಿ ಕ್ಷಣಗಳನ್ನು ನೋಡುವಂತಹ ಒಂದು ಸಾಂಗ್ ನನಗೆ ಇದರಿಂದ ನನ್ನ ಭಾಗ್ಯ ನನಗೆ ಸಿಕ್ಕಿರೋದು. ಸೆಟ್ಟಲ್ಲಿ ಪುಷ್ಪವತಿ ಸಾಂಗ್ ಮಾಡುವಾಗ ನರ್ವಸ್ ಆಗಿದ್ರ? ಹೇಗಿತ್ತು ದರ್ಶನ್ ಸರ್ ಜೊತೆ ಒಂದು ಡ್ಯಾನ್ಸ್ ಮಾಡುವಂಥ ಒಂದು? ಲೈಕ್ ಐ ಸೆಡ್, ಒಂದು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೆ 1-2 ದಿನ. ಗಣೇಶ್ ಮಾಸ್ಟರ್ ಹೈದರಾಬಾದಿಂದ ಬಂದಿದ್ರು, ಸೊ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೆ. ಆದರೆ ಸ್ಟಾರ್ ಜೊತೆ ಮಾಡೋದೊಂದು ಬೇರೆನೇ ವಿಷಯ. ಇನ್ನು ದರ್ಶನ್ ಸರ್ ಅವರ ಗತ್ತೆ ಬೇರೆ. ಅವರನ್ನು ಫಸ್ಟ್ ಭೇಟಿ ಆದಾಗ ಸೆಟ್ಟಲ್ಲಿ ಭಯ ಆಯಿತು, ಆದರೆ ಎಕ್ಸೈಟ್ಮೆಂಟು ಇತ್ತು. ಇನ್ನೊಂದೇನಂದರೆ ಆ ಭಯದ ಜೊತೆ ಸರ್ ಎಷ್ಟು ಮುದ್ದಾಗಿ ಮಾತಾಡ್ತಿದ್ರಂದ್ರೆ, ಎಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾ ಇದ್ರಂದ್ರೆ, ಅಲ್ಲಿಗೆ ನನಗೆ ಒಂಚೂರು ಕಂಫರ್ಟಬಲ್ ಆಗಿ ಇನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಯಿತು. ಮತ್ತು ಸರ್ ಲೈಕ್ ಐ ಸೆಡ್ ವೆರಿ ಹಂಬಲ್. ಅವ್ರಿಗೆ 2 ಮಾತು ನನ್ನ ಹತ್ರ. ಬೆಳಿಗ್ಗೆ ಸೆಟ್ಟಿಗೆ ಬಂದರೆ ಅಮ್ಮ ತಿಂಡಿ ಆಯ್ತಮ್ಮ, ಮಧ್ಯಾಹ್ನ ಸೆಟ್ಟಲ್ಲಿ ಅಮ್ಮ ಊಟ ಆಯ್ತಮ್ಮ, ಇದಿಷ್ಟೇ ಮಾತಾಡ್ಸಿರೋದು. ಬಟ್ ಐ ಥಿಂಕ್ ಮೋಸ್ಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ದರ್ಶನ್ ಸರ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾನ್ ಬೇಸ್ ಇದೆ. ಅವ್ರ ಜೊತೆ ಯಾರೇ ಆ್ಯಕ್ಟ್ ಮಾಡಿದ್ರು ಕೂಡ ಅವರಿಗೆ ತುಂಬ ಪ್ರೀತಿ ಕೊಡ್ತಾರೆ ಜನ. ಇವಾಗ ಕ್ರಾಂತಿ ಹುಡುಗಿ, ಪುಷ್ಪವತಿ, ಪುಷ್ಪ ಅಂತನೆಲ್ಲ ನಿಮ್ಗೆ ರೆಕಗ್ನೈಸ್ ಮಾಡ್ತಾರೆ. ನಿಮ್ಮ ಹೆಸರು ಜೊತೆಗೆ ಇದು ಕೂಡ ಒಂದು ಹೆಸರು ಸೇರಿದೆ. ಜನರ ಒಂದು ರೆಸ್ಪಾನ್ಸ್ ನೋಡಿದಾಗ ಏನು ಅನಿಸುತ್ತೆ? ಯಾಕಂದರೆ ಸಿನಿಮಾ ಬಂದು ಕೋವಿಡ್ ನಂತರ ಬಂದಂಥ ಸಿನಿಮಾ ಇದು. ಇವತ್ತಿಗೂ ಕೂಡ ಆ ಸಿನಿಮಾನ, ಆ ಹಾಡನ್ನು ಜನ ಮರ್ತಿಲ್ಲ. ಈಗಲೂ ಆ ಕಿಕ್ ಹಾಗೆ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಇದು ದೇವರು ಕೊಟ್ಟ ಭಾಗ್ಯ ನನಗೆ, ಅದೊಂದು ಹೇಳ್ಬೋದು. ಇನ್ನು ನನಗೆ ಆಪರ್ಚುನಿಟಿ ಕೊಟ್ಟ ಇಡೀ ಕ್ರಾಂತಿ ತಂಡಕ್ಕೆ, ಮತ್ತು ಕ್ರಾಂತಿ ತಂಡನ ನನಗೆ ಪರಿಚಯಿಸಿದ ಅವರಿಗೆ ಕೂಡ ಥ್ಯಾಂಕ್ ಯು. ಯಾಕೆಂದರೆ ಅದಾದಮೇಲೆ ಡಿ ಬಾಸ್ ಸೆಲೆಬ್ರಿಟೀಸ್ ಸರ್ ಫ್ಯಾನ್ಸಿಂದ ನನಗೆ ಸಿಕ್ಕಿರೋ ಪ್ರೀತಿ, ಅದನ್ನು ನಾನು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಪ್ರೀತಿ ತೋರಿಸಿದ್ದಾರೆ ನನಗೆ. ಆ ಟೈಮಲ್ಲಿ ಅಂತೂ ಎಷ್ಟು ಪ್ರೀತಿ ಅಂದರೆ, ನನಗೆ ಇವಾಗನೂ ಆ್ಯಕ್ಚುಲಿ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿದರೆ ನನಗೆ ಬರೋ ಕಮೆಂಟ್ಸ್, ಡಾರ್ಲಿಂಗ್, ಬೇಬಿ, ಪುಷ್ಪಕ್ಕ, ಪುಷ್ಪವತಿ, ಕರ್ನಾಟಕ ಕ್ರಶ್, ಏನೆಲ್ಲ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನನಗೆ. ಆ್ಯಂಡ್ ನಾನು ಪ್ರತಿ ಸಲ ನಾನು ಈ ಡಿ ಬಾಸ್ ಸೆಲೆಬ್ರಿಟೀಸ್ ಅವರನ್ನು ಮೀಟ್ ಮಾಡುವ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಾನು ಕೇಳೋದೊಂದೇ, ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸರ್ಗೆ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ ಸರ್ಗೆ, ಅದರ 1% ಪ್ರೀತಿ ನನಗೆ ತೋರಿಸಿದ್ರೆ ಸಾಕು. ಆ್ಯಕ್ಚುಲಿ ನನಗೆ 1%ಗಿಂತ ಜಾಸ್ತಿನೇ ತೋರಿಸ್ತಾ ಇದ್ದಾರೆ ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್. ಸೊ ಡೆಫಿನೆಟ್ಲಿ ನಾನು ನನ್ನನ್ನು ಲಕ್ಕಿ ಅಂತ ಅಂದ್ಕೊಳ್ತೀನಿ, ನನಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ. ಎಸ್, ಇನ್ನು ಆ ಸಾಂಗಲ್ಲಿ ನೀವು ಸರ್ ಜೊತೆ ನೀವು ಹೈಲೈಟು, ನೀವು ಹಾಕ್ಕೊಂಡಿರೋ ಆ ಕಾಸ್ಟ್ಯೂಮ್ ಕೂಡ ತುಂಬಾ ಹೈಲೈಟ್ ಆಗಿತ್ತು. ತುಂಬ ಎಲಿಗೆಂಟಾಗಿ ಕಾಣಿಸ್ತಿದ್ರಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರಿ, ಇದೀರಾ ಕೂಡ. ಸೊ ಆ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದರೆ? ನನಗೆ ಕಾಸ್ಟ್ಯೂಮ್ ಮಾಡಿದ್ದು ಸಾನ್ಯಾ ಅವರು. ಫಸ್ಟ್ ಆಫ್ ಆಲ್ ವೆರಿ
ವೆರಿ ಅಮೇಝಿಂಗ್ ಡಿಸೈನರ್, ಶಿ ರಿಯಲಿ ಡಿಡ್ ಅ ಗುಡ್ ಜಾಬ್. ಬಟ್ ಶೈಲಜಾ ಮ್ಯಾಮ್ ಮತ್ತೆ ಅವರ ಡಾಟರ್ ಚಂದನ ಎಷ್ಟು ಪರ್ಟಿಕ್ಯುಲರ್ ಇದ್ರು, ಇನ್ಕ್ಲೂಡಿಂಗ್ ಹರಿಕೃಷ್ಣ ಸರ್. ನಾನು ಒಂದೊಂದು ಹಾಕೋ ನನ್ನ ಇಯರಿಂಗಿಂದ, ನನ್ನ ಡ್ರೆಸ್ಸಿಂದ, ನನ್ನ ಮೇಕಪ್, ನನ್ನ ಜ್ಯೂಲ್ರಿ ಎಷ್ಟು ಯುನೋ ಸೂಕ್ಷ್ಮವಾಗಿ ನೋಡಿ ಅದನ್ನ ಓಕೆ ಮಾಡ್ತಿದ್ರಂದ್ರೆ, ಐ ಥಿಂಕ್ ಅದರ ಅಷ್ಟು ಅವರು ನೋಡಿ ಅದನ್ನು ಓಕೆ ಮಾಡಿದ್ರಿಂದ ಅದರ ಔಟ್ಪುಟ್ ಆ ಥರ ಬಂದಿದೆ. ಯಾ, ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್. ಖುಷಿ ಆಗ್ತಿತ್ತು ನನಗೆ ಅದನ್ನೆಲ್ಲ ಧರಿಸ್ಕೊಂಡು, ತುಂಬ ಖುಷಿ ಆಗ್ತಾ ಇತ್ತು.